ಇಷ್ಟು ದಿನ ನಿಮ್ಮ ಕಿವ್ಯಾಗ ಒಂದು ಗುಯಿ ಅಂತಿತ್ತು ಏನಂದ್ರೆ 56,432 ಹುದ್ದೆಗಳು, 56,432 ಹುದ್ದೆಗಳು. ಇಲ್ಲೊಂದು ಪೋಸ್ಟ್ ಬಿಟ್ಟಿದ್ದಾರೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ, 3 ವರ್ಷ 100 ಹರ್ಷ ಅಂತೆ. ಕೆಳಗಡೆ ಕಾಮಿಡಿ ಏನಿದೆ ಅಂದರೆ 54,437 ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ದಿನ ಹೇಳಿದ 56,000, ಈಗ 54,437 ಅಂದರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದದಕ್ಕೆ ಇದು ಎಕ್ಸಾಂಪಲ್. ಇನ್ನೊಂದಿದೆ ಮುಂದೆ ನೋಡ್ರಿ, ಹಾಗೆ 54,432 ಹುದ್ದೆಗಳಿಗೆ ಅಧಿಸೂಚನೆ ಅಂತ ಬರೆದಿದ್ದಾರೆ. ಅಧಿಸೂಚನೆ ಮಾಡಿಬಿಟ್ಟಿದ್ದಾರೆ ಅಂತ ಆಲ್ರೆಡಿ. ಭಾಳ ಜನ ಎಲ್ಲ ಎಕ್ಸಾಮ್ ಪಾಸ್ ಮಾಡಿ ಈಗ ಅಗದಿ ಸೆಟ್ಲಾಗಿ ಈಗ ಆಲ್ರೆಡಿ ಡ್ಯೂಟಿನೂ ಮಾಡ್ತಾ ಇದ್ದಾರೆ ಅಂತ ಬರ್ಕೊತಾರೆ ಅವ್ರು. ನೋಡ್ರಿ ಬೇಕಾದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ. ಬರೀ ಡ್ರಾಮಾ, ಬರೀ ಡಾಂಬಿಕ, ಬರೀ ನಾಟಕ ಇದರಲ್ಲಿ ಆಗೋಯ್ತು. ಗ್ರೌಂಡ್ ರಿಯಾಲಿಟಿ ಏನಿದೆ, ತಳಮಟ್ಟದಲ್ಲಿ ವಿದ್ಯಾರ್ಥಿಗಳ ಕಷ್ಟ ಏನಿದೆ, ಹೋರಾಟ ಮಾಡೋಕ್ಕೆ ಕುಂತೀರ ಅದನ್ನು ಹತ್ತಿಕ್ತೀರಾ. ಒಳ ಮೀಸಲಾತಿಯನ್ನು ಗೊಂದಲ ಸೃಷ್ಟಿ ಮಾಡ್ತೀರಾ. 17% ಮಾಡಿ ಎಲ್ಲ ಗೊಂದಲ ಮಾಡಿ ಈಗ 15 ಮಾಡಿ, ಅದಾದಮೇಲೆ ಅದ್ರ ಏನಾದರೂ ಸ್ಪಷ್ಟತೆ ಬರ್ತಾ ಇದೆ? ವಿಚಾರ ಮಾಡಿ. 56,432 ಹುದ್ದೆಗಳು ಯಾವ ಯಾವ ಇಲಾಖೆಯಿಂದ ಎಷ್ಟಿದೆ, ಎ ಗ್ರೇಡ್ ಎಷ್ಟಿದೆ, ಬಿ ಗ್ರೇಡ್ ಎಷ್ಟಿದೆ, ಸಿ ಗ್ರೇಡ್ ಎಷ್ಟಿದೆ, ಇಲ್ಲಿಯವ್ರಿಗೆ ಯಾರಿಗಾದರೂ ಸ್ಪಷ್ಟ ಮಾಹಿತಿ ಸಿಕ್ಕಿದೆಯಾ? ಸಾಧ್ಯನೇ ಇಲ್ಲ, ಕೊಟ್ಟೇ ಇಲ್ಲ ಅವರು. ಈ ಇಲಾಖೆಗಳಿಂದ ಹೇಳ್ತಾರೆ ಈ ಇಲಾಖೆಯಲ್ಲಿ ಎ ಗ್ರೇಡ್ ಎಷ್ಟಿದೆ, ಬಿ ಗ್ರೇಡ್ ಎಷ್ಟಿದೆ, ಸಿ ಎಷ್ಟಿದೆ, ಡಿ ಗ್ರೇಡ್ ಎಷ್ಟಿದೆ, ಏನೇನು ಸ್ಪಷ್ಟತೆ ಇಲ್ಲ, ಒಟ್ಟ ಸಂಪೂರ್ಣ ಮಾಹಿತಿನೇ ಇಲ್ಲ. ಸೊ ಸಂಪೂರ್ಣವಾಗಿ ಸರ್ಕಾರ ಗೇಮ್ ಮಾಡ್ತಾ ಇದೆ. ಒಂದು ಕಡೆ 56,432 ಅಂತ ಹೇಳ್ತೀರಾ, ಇಲ್ಲ 54,432 ಅಂತ ಹೇಳ್ತೀರಾ. ಸೊ ಕಂಪ್ಲೀಟ್ಲಿ ಇದು ಪ್ರೊಪಗೆಂಡ, ಒಂದು ಪ್ರಚಾರಗೋಸ್ಕರ, ಜನರನ್ನು ಮರಳು ಮಾಡೋಗೋಸ್ಕರ, ವಿದ್ಯಾರ್ಥಿಗಳನ್ನು ಮರಳು ಮಾಡೋಗೋಸ್ಕರ ಆಟ ಆಡ್ತಿರೋ ಆಟ. ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಇನ್ನೂ ಒಂದು ವಾರದಲ್ಲಿ ಇವ್ರು ನೋಟಿಫಿಕೇಶನ್ ಬಿಟ್ಟಿಲ್ಲ ಅಂದರೆ ಮುಂದೂ ಬಿಡಲ್ಲ ಇವರು. ಸೊ ಮತ್ತೆ ವಿದ್ಯಾರ್ಥಿಗಳು ಅಲರ್ಟ್ ಆಗಬೇಕು, ಇವರಿಗೆ ಎಚ್ಚರಿಸ್ತಾನೇ ಇರಬೇಕು. ಸೊ ಇಲ್ಲಾಂದರೆ ಕೆಲಸ ಆಗಲ್ಲ. ಇವ್ರು ಹೇಳೋ ಸುಳ್ಳುಗಳಿಗೆ ಲೆಕ್ಕನೇ ಇಲ್ಲ, ಮಿತಿ ಇಲ್ಲ. 3 ವರ್ಷ ಆಯ್ತು ರೀ, 3 ವರ್ಷ 100 ಹರ್ಷ ಅಂತ ಹೇಳ್ತಾರಲ್ಲ, ಇದು ಎಂಥ ಕಷ್ಟದ ಸಮಯ ಎದುರಿಸಿದ್ರೆ ಸ್ಟೂಡೆಂಟ್ಸ್ ಅಂದರೆ 3 ವರ್ಷ 100 ಹರ್ಷ ಹೇಳಕ್ಕೆ ಹೆಂಗರೇ ಇವರಿಗೆ ಬಂತು ಅಂತ, ಯಾವ ನಾಲಿಗೆಯಿಂದ ಇವ್ರಿಗೆ ಹೇಳಕ್ಕೆ ಬಂತು ಅಂತ. ನೀವು ವಿದ್ಯಾರ್ಥಿಗಳು ಅಲರ್ಟ್ ಆಗಬೇಕು, ಇದನ್ನು ಪ್ರಶ್ನಿಸಬೇಕು. ನಿಮ್ಮಲ್ಲಿರುವಂಥ ನಿಮ್ಮ ಮತಕ್ಷೇತ್ರದಲ್ಲಿರುವಂಥ MLAಗಳು, ಮಂತ್ರಿಗಳಿಗೆ ದಯವಿಟ್ಟು ಇದನ್ನು ಕ್ವಶನ್ ಕೇಳಿ. 56,432 ಯಾವ ಇಲಾಖೆಗಳಿಂದ ಎಷ್ಟಿದೆ, ಯಾವುದು ಪೋಸ್ಟ್ ಎಷ್ಟಿದೆ, ಎ ಗ್ರೇಡು ಎಷ್ಟು, ಬಿ ಗ್ರೇಡ್ ಎಷ್ಟು, ಸಿ ಗ್ರೇಡ್ ಎಷ್ಟು, ಎಲ್ಲ ಡೀಟೇಲ್ ಮಾಹಿತಿ ಕೇಳಿ. ಡೀಟೇಲ್ ಕೊಟ್ಟೇಲಿ ಇವರು ಸುಮ್ಮನೆ ಬರೀ ಕಲ್ಯಾಣ ಕರ್ನಾಟಕ 34,000, ಇಲ್ಲಿ 22,000 ಹಿಂಗೆ ಬರೀ ಅಷ್ಟೇ ಹೇಳಿದ್ದಾರೆ. ಸ್ಪಷ್ಟತೆ ಕೇಳಿ. ಯಾವ ರಾಜಕಾರಣಿಗಳಿಗೂ ಯಾವ ಅಧಿಕಾರಿಗಳಿಗೂ ಕೂಡ ನೀವು ಬಿಡೋಂಗಿಲ್ಲ. ಯಾಕಂದರೆ ಇದು ನಮ್ಮ ಹಕ್ಕು, ಪ್ರಶ್ನಿಸುವ ಹಕ್ಕು ನಮಗಿದೆ. ಸೊ ದಯವಿಟ್ಟು ನಿಮ್ಗೆ ಯಾರು ಸಿಗ್ತಾರೆ ಅಥವಾ ಸಂಘಟನೆಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಪ್ರಶ್ನೆ ಮಾಡಿಲ್ಲ ಅಂದರೆ ಇವರು ಕೆಲಸ ಮಾಡಲ್ಲ.